ನಮಸ್ಕಾರ ರೀ. ಬರ್ರಿ ಒಂದು ಮಸ್ತ್ ಇಂಟ್ರೆಸ್ಟಿಂಗ್ ಟಾಪಿಕ್ ತಂದಿನಿ ಬರ್ರಿ. ಪಾಕಿಸ್ತಾನದ ಅವಕಾಶ ಏನೈತೆ ಅಂತ ಹೇಳಿ ಇಡೀ ಜಗತ್ತಿಗೆ ತೋರಿಸಿದಂಥ ಒಂದು ಮಿಲಿಟರಿ ಆಪರೇಷನ್ ಅದು ಯಾವುದಂದ್ರೆ ಆಪರೇಷನ್ ಸಿಂಧೂರ್. ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಕಂಪ್ಲೀಟ್ ಡೀಟೇಲ್ ತಿಳ್ಕೊಳ್ಳೋಣ ಒಂದು 3-4 ಪಾರ್ಟ್ನೇ ಬರ್ತಾವೆ ವಿಡಿಯೋ. ಡೇ 1 ಏನಾಯ್ತು, ಡೇ 2 ಏನಾಯ್ತು, ಡೇ 3 ಏನಾಯ್ತು, ಆಮೇಲೆ ಪಾಕಿಸ್ತಾನದವ್ರು ಹೆಂಗೆ ಬೇಡ್ಕೊಳ್ಳೋ ಪರಿಸ್ಥಿತಿ ಬಂತು, ಯು ಎಸ್ ದವ್ರಿಗೆ ಫೋನ್ ಹಚ್ಚಿ ಸರ್ ಮಲಕ್ರ ನುಗ್ಗು ಸೊಗರು ಭಾಳ ಹೊಡ್ಯಾತಾರಿ ಬಿಡಿಸ್ರಿ ಅಂತೇಳಿ ಯು ಎಸ್ ದವರಿಗೆ ಹಚ್ಚಿ ಫೋನ್ ಹಚ್ಚಿ ಬೇಡ್ಕೊಂಡಿದ್ದು, ನಮ್ಮ ಇಂಡಿಯಾ ಹೋಲ್ಬಿಡು ಅಂತೇಳಿ ಬಿಟ್ಟಿದ್ದು ಫುಲ್ ಕಂಪ್ಲೀಟಾಗಿ ಕವರ್ ಮಾಡೋಣ ಇದನ್ನು. ಫಸ್ಟ್ ಈಗ ಏನು ತಿಳ್ಕೊಳ್ಳೋಣ ಆಪರೇಷನ್ ಸಿಂಧೂರ್ ಯಾಕಾತು. ನೀವು ಎಲ್ಲರೂ ನೋಡಿರ್ತೀರಿ ಪಹಲ್ಗಾಮ್ದಾಗ ಟೆರರಿಸ್ಟ್ಗಳು ಬಂದು 22 ಏಪ್ರಿಲ್ 2025 ಅಂತ ಏನು ಮಾಡ್ತಾರೆ, 26 ಇನ್ನೋಸೆಂಟ್ ಸಿವಿಲಿಯನ್ಸ್ಗಳನ್ನ ಸಾಯ್ಬಿಡ್ತಾರೆ. ಇವ್ರು ಏನು ಅನ್ಕೊಂಡಿರ್ತಾರೆ ಪಾಕಿಸ್ತಾನದವರು, ಪಾಕಿಸ್ತಾನ ಆರ್ಮಿನರ್ ಇದಕ್ಕೆ ಸಪೋರ್ಟ್ ಮಾಡಿದ್ದು ಅಂದ್ರೆ ಸ್ಪಾನ್ಸರ್ ಮಾಡಿ ಕಳಿಸಿರ್ತಾರೆ. ಅದಕ್ಕೆ ಏನು ಮಾಡಿರ್ತಾರೆ ಪಾಕಿಸ್ತಾನದವರು, ಇನ್ನೇನು 22 ಏಪ್ರಿಲ್ ಒಂದು 2-3 ದಿವಸನಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡ್ಬೋದು ಇಂಡಿಯಾ ಅಂತೇಳಿ 2-3 ದಿವಸ ಫುಲ್ ತಮ್ಮ ಬಾರ್ಡರ್ನ ಪ್ರೊಟೆಕ್ಟ್ ಮಾಡೋದೇನು ಫುಲ್ ಹೆವಿ ಮಾಡಿರ್ತಾರೆ. ಒಂದು 3-4 ದಿವಸ ನೋಡ್ತಾರೆ, ಅದಾದ್ಮೇಲೆ ಏನು ಮಾಡ್ಬಿಡ್ತಾರೆ, ರೇಗ್ ಹೊಚ್ಕೊಂಡ್ಬಿಡ್ತಾರೆ ಪಾಕಿಸ್ತಾನದವ್ರು. ಇಂಡಿಯಾ ಸುಮ್ಕೊಂಡಿರ್ತಾರೆ. ಏನು ಮಾಡ್ತಾರೆ, ಇದು ಆಗಿದ್ದು 22 ಏಪ್ರಿಲ್. ಎಲ್ಲಿ ಮಟ್ಟ ಸುಮ್ಕೊಂಡಿರ್ತಾರೆ ಮೇ 6 ಮಟ್ಟ. ಈಗ ನೀವೆಲ್ಲರೂ ಹಂಗೆ ಸೋಷಿಯಲ್ ಮೀಡಿಯಾದ ಹಾಕಿದ್ರು ಏನು ಮಾಡವಲ್ರು ಹೊಳ್ಳಿ ವಾಪಸ್ ಅಟ್ಯಾಕ್ ಮಾಡಬೇಕು ಅಂತ. ಅದನ್ನ ಅಟ್ಯಾಕ್ ಮಾಡೋಕ್ಕೇನು ಇದು ಮಾಡ್ರಿ ಅದನ್ನು ಫುಲ್ ಕಂಪ್ಲೀಟ್ ಇಂಟೆಲಿಜೆನ್ಸ್ ವಿಂಗ್ ಏನು ಮಾಡ್ತೈತಿ, ಎಲ್ಲೆಲ್ಲಿ ಟೆರರಿಸ್ಟ್ ಔಟ್ಫಿಟ್ ಅದಾವು, ಈ ಲಷ್ಕರ್ ಇ ತೊಯ್ಬಾ ಮತ್ತು ಜೈಷೆ ಮೊಹಮ್ಮದ್ ಇದ್ರದ್ದು ಯಾವ ನರ್ವ್ ಪಾಯಿಂಟ್ಸ್ ಯಾವು ಇವನು ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಮಾಡೋಣ ಅಂತೇಳಿ ಫುಲ್ ರಿಪೋರ್ಟ್ ತರಿಸ್ಕೋತಾರೆ ಇಂಡಿಯನ್ ಆರ್ಮಿದವ್ರು. ಇಂಟೆಲಿಜೆನ್ಸ್ ವಿಂಗ್ದು ರಿಪೋರ್ಟ್ ತರಿಸೊಂದು ಮೇ 6 ಮೇ 7 ಇದರ ನಡಬರ್ಕ್ ರಾತ್ರಿ 12 ಮೇಲೆ ಏನು ಮಾಡ್ಕೋತಾನೆ ಇಂಡಿಯಾ ಮಕ್ಕೊಂಡಿರ್ತೈತೆ ಇದು ಪಾಕಿಸ್ತಾನ. ಬ್ರಹ್ಮೋಸ್ ಮಿಸೈಲ್ ಲಾಂಚ್ ಮಾಡ್ತಾರೆ ನೋಡ್ರಿ, ಹೇಳ್ತೀನಿ ರಾತ್ರಿ 9 ಟೆರರಿಸ್ಟ್ ಔಟ್ಫಿಟ್ಗಳನ್ನು ಒಮ್ಮೆ ಧ್ವಂಸ ಮಾಡಿಬಿಡ್ತಾರೆ ಪಾಕಿಸ್ತಾನದ 9 ಟೆರರಿಸ್ಟ್ ಔಟ್ಫಿಟ್ಗಳು ಇರ್ತಾವಲ್ರಿ, ನರ್ವ್ ಸೆಂಟರ್ಗಳು ಇರ್ತಾವೆ, ಜೈಷೆ ಮೊಹಮ್ಮದ್ ಲಷ್ಕರ್ ಇ ತೊಯ್ಬಾ ಅದನ್ನು ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಮಾಡಿಬಿಡ್ತಾರೆ ಇವರು. ಅವಾಗ ವಾಪಸ್ ಅವ್ರು ಏನು ಮಾಡ್ತಾರೆ, ಇನ್ನು ಟೆರರಿಸ್ಟ್ ಆರ್ಗನೈಸೇಷನ್ಗಳು ನಾವೇನು ಸಪೋರ್ಟ್ ಮಾಡಿಲ್ಲ, ಈಗ ಪಾಕಿಸ್ತಾನದವ್ರ ಮೇಲೆ ಕೊಡೈತ್ರಿ, ನಮ್ಮ ಆರ್ಮಿ ಮೇಲೆ ಕೊಡೈತ್ರಿ ಅಂತೇಳಿ ಪಾಕಿಸ್ತಾನ ಏನು ಮಾಡ್ತೈತಿ, ಇಂಟರ್ನ್ಯಾಷನಲ್ ಪ್ರೆಷರ್ ಹಾಕಕ್ಕೆ ಚಾಲು ಮಾಡ್ತೈತಿ, ನಮ್ಮ ಇಂಡಿಯಾದವ್ರು ಬಿಡಲ್ರಿ, ಹಂಗೆ ನಾಯಿ ಹೊಡೆದು ಹೊಡಿತಾರೆ. ಅವಾಗ ಇವ್ರು ಏನು ಮಾಡ್ತಾರೆ, ವಾಪಸ್ ಪಾಕಿಸ್ತಾನ ಏನು ಮಾಡ್ತೈತಿ, ವಾಪಸ್ ಇವರು ನಮ್ಮೇಲೆ ವಾರ್ ಡಿಕ್ಲೇರ್ ಮಾಡಂಗದಾರ ಅಂತೇಳಿ ಡೇ 1 ಏನಾಗುತ್ತೆ ಅಂದ್ರೆ PL-15 ಮಿಸೈಲ್, ಇದು ಭಾಳ ಇಂಪಾರ್ಟೆಂಟ್ ರೀ. ಇದು ಪಾಕಿಸ್ತಾನದ ಅಲ್ರಿ, ಇದು ಚೀನಾದವ್ರು ಕೊಟ್ಟರೆ. ಪಾಕಿಸ್ತಾನದವ್ರು ಏನು ಮಾಡ್ತಾರೆ ಇಂಥ ವೆಪನ್, ಇವು ಚೀನಾದವರು ಪಾಕಿಸ್ತಾನದವ್ರು ಕೊಟ್ಟಿರ್ತಾರೆ. ಡೇ 1 ಏನಾಗಿರ್ತದೆ ಅಂದ್ರೆ ಇಂಡಿಯಾಗೆ ಸ್ವಲ್ಪ ಟೆಕ್ನಿಕಲ್ ಅಡ್ವಾಂಟೇಜ್ ಕಮ್ಮಿ ಇರ್ತೈತೆ ರೀ, ಅಂದ್ರೆ ಪಾಕಿಸ್ತಾನದ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಇರ್ತೈತೆ. ಯಾಕಪ್ಪ ಅಂದ್ರೆ ಈ PL-15 2 ವೇರಿಯಂಟ್ಸ್ ಅದಾವೆ ರೀ, ಒಂದು ಒರಿಜಿನಲ್, ಒಂದು ಎಕ್ಸ್ಪೋರ್ಟ್ ವೇರಿಯಂಟ್ ಐತ್ರಿ. ಇದು ಒರಿಜಿನಲ್ ಏನೈತಿಲ್ಲ ಇವ್ರು ಚೀನಾದವ್ರು ತಾವಟೆ ಇಟ್ಕೊಂಡಿರ್ತಾರೆ. ಇವು ಎಕ್ಸ್ಪೋರ್ಟ್ ವೇರಿಯಂಟ್ ಇವೆಲ್ಲ ಇವು ಬಿಕಾರಿಗಳು ಇರ್ತಾವಲ್ರಿ ಪಾಕಿಸ್ತಾನ, ಇವಕ್ಕೆಲ್ಲ ಮಾರ್ತಾವ್ರಿ ಇವರು, ಎಕ್ಸ್ಪೋರ್ಟ್ ವೇರಿಯಂಟ್ ಕೊಟ್ಟಿರ್ತಾರೆ ಇವ್ರಿಗೆ. ನಮ್ಮ ಇಂಟೆಲಿಜೆನ್ಸ್ ವಿಂಗ್ದ ರಿಪೋರ್ಟ್ ಪ್ರಕಾರ ಎಕ್ಸ್ಪೋರ್ಟ್ ವೇರಿಯಂಟ್ ಐತಿ ಪಾಕಿಸ್ತಾನ ಕಡೆ ಅಂತ ಅನ್ಕೊಂಡಿರ್ತೀವಿ ನಾವು. ಆದ್ರೆ ಒಂದು 2-3 ದಿವಸದ ಹಿಂದೆ ಅವ್ರು ಏನು ಮಾಡಿಬಿಟ್ಟಿರ್ತಾರೆ ನಮ್ಗೆ ಗೊತ್ತಿರ್ಲಾರ್ದಂಗೆ ಒರಿಜಿನಲ್ ಚೀನಾದ ಏನು ಇದು ಐತಲ್ರಿ, ಒರಿಜಿನಲ್ ಮಿಸೈಲ್ ಐತಲ್ರಿ, ಅದನ್ನ ತರ್ಸ್ಕೊಂಡ್ಬಿಟ್ಟಿರ್ತಾರೆ. ನಮ್ದು ಇದು ಮಿಸ್ಕ್ಯಾಲ್ಕುಲೇಷನ್ ಆತ್ ಬರ್ರಿ. ಇದು ಹಿಂಗಾಗಿದ್ದ ಸಂಬಂಧ ಏನಾಗತ್ತೆ, 1ನೇ ಡೇ ಏನಾಗುತ್ತೆ ಅಂದ್ರೆ 1ನೇ ಡೇ ನಮಗೆ ಅದೇನು 9 ಟೆರರಿಸ್ಟ್ ಔಟ್ಫಿಟ್ಗಳನ್ನ ಏನು ಉಡಾಯಿಸಿ ಅಲ್ಲಿ ಸಕ್ಸಸ್ಫುಲ್ ಆಗಿರ್ತೀವಿ ರೀ. ಅದ್ರ 1ನೇ ದಿವಸ ಟೆಕ್ನಿಕಲ್ ಅಡ್ವಾಂಟೇಜ್ ಸ್ವಲ್ಪ ಕಮ್ಮಿ ಆಗಿರ್ತದೆ ಇಂಡಿಯಾಕ್ಕೆ. ಅದಕ್ಕೆ ನಾವು ಮುಂದೆ ಏನು ಮಾಡ್ತೀವಿ, ಡೇ 2 ಏನು ಮಾಡ್ತೀವಿ, ಹೆಂಗೆ ವಾಪಸ್ ಎಲ್ಲ ಕಂಟ್ರೋಲ್ ತಗೋತೀವಿ ಅಂದ್ರೆ ಸೀಡ್ ಆ್ಯಂಡ್ ಡೆಡ್ ಮಿಷನ್ಸ್ ಅಂತಾರೆ ಇವು. ಸಪ್ರೇಷನ್ ಆಫ್ ಎನಿಮಿ ಏರ್ ಡಿಫೆನ್ಸ್ ಆ್ಯಂಡ್ ಡಿಸ್ಟ್ರಕ್ಷನ್ ಆಫ್ ಎನಿಮಿ ಏರ್ ಡಿಫೆನ್ಸ್ ಅಂದ್ರೆ ಇವೆರಡು ಮಿಷನ್ಗಳನ್ನ ಮಾಡಕ್ಕೆ ಯಾವ ವೆಪನ್ಸ್ ಯೂಸ್ ಮಾಡಿದೆವು, ಏನೇನಾಯ್ತು, ಡೇ 2 ಏನಾಯ್ತು, ಡೇ 3 ಏನಾಯ್ತು, ವಾಪಸ್ ಹೆಂಗೆ ಇವು ಎಕ್ಸಾಂಪಲ್ ಸ್ಕ್ಯಾಲ್ಪ್, ಬ್ರಹ್ಮೋಸ್, ರುದ್ರಮ್, ಹ್ಯಾಮರ್, ಇವೆಲ್ಲ ಕಂಪ್ಲೀಟಾಗಿ ಡೀಟೇಲ್ ನೆಕ್ಸ್ಟ್ ವಿಡಿಯೋದ ಬರುತ್ತೆ.